ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಈ HSRP ನಂಬರ್ ಪ್ಲೇಟ್ ಕಥೆ ಒಂಥರ ತೋಳ ಬಂತು ತೋಳ ಥರ ಆಯಿತು. ಯಾಕಂದ್ರೆ ಡೆಡ್ಲೈನ್ ಮುಗೀತು ಅನ್ನೋ ಅಷ್ಟರಲ್ಲೇ ಮತ್ತೊಮ್ಮೆ ಇದರ ವಿಸ್ತರಣೆ ಆಗುತ್ತೆ. ಮತ್ತೆ ಡೆಡ್ಲೈನ್ ಬಂತು ಅನ್ನೋ ಅಷ್ಟರಲ್ಲೇ ಮತ್ತೊಮ್ಮೆ ಡೆಡ್ಲೈನ್ ವಿಸ್ತರಣೆ ಆಗುತ್ತೆ. ಹೀಗೆ ಇದರ ಬಗ್ಗೆ ಜನಕ್ಕೆ ಗೊಂದಲವೇ ಗೊಂದಲ. ಅನೇಕ ಬಾರಿ ಸಾರಿಗೆ ಇಲಾಖೆ ಹಾಗೂ ಸಾರಿಗೆ ಸಚಿವರೇ ಇದರ ಬಗ್ಗೆ ಹೇಳಿದ್ದು ಕೂಡ ಉಂಟು. ಆಮೇಲೆ ಬಂದು ಇದನ್ನ ವಿಸ್ತರಣೆ ಮಾಡಿದ್ದೇವೆ ಅಂತ ಅದನ್ನು ಕೂಡ ಹೇಳಿದ್ರು. ಆದರೆ ಇದೀಗ ಒಂದು ಫೈನಲ್ ಡೆಡ್ಲೈನ್ನ ಸರ್ಕಾರ ಕೊಟ್ಟಿದೆ. ಆದರೆ ಅದಕ್ಕೂ ಮುಂಚೆ HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್, ಈ ನಂಬರ್ ಪ್ಲೇಟ್ಗಳ ಮೇಲೆ ಸರ್ಕಾರ ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದೆ? ಈ HSRP ನಂಬರ್ ಪ್ಲೇಟ್ಗಳ ಯೂಸಸ್ ಏನು, ಉಪಯೋಗ ಏನು ಅಂತ ನೋಡ್ತಾ ಹೋದರೆ, ಈ ನಂಬರ್ ಪ್ಲೇಟ್ಗಳನ್ನು ನಾವು ಬಳಸಿದಾಗ ನಮ್ಮ ವಾಹನಗಳ ನಂಬರ್ ಪ್ಲೇಟ್ಗಳನ್ನು ಬೇರೆ ವಾಹನ ಚಾಲಕರು ಅಥವಾ ಬೇರೆ ಕಳ್ಳರು ಅದನ್ನು ಡೂಪ್ಲಿಕೇಟ್ ಅಂದರೆ ನಕಲು ಮಾಡೋಕೆ ಸಾಧ್ಯವಾಗೋದಿಲ್ಲ. ಜೊತೆಗೆ ಈ HSRP ನಂಬರ್ ಪ್ಲೇಟ್ಗಳ ವಾಹನಗಳು ಕಳ್ತನವಾದರೆ ಆ ಗಾಡಿಗಳನ್ನು ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು ಹಾಗೂ ಕಂಡುಹಿಡಿಬಹುದು. ಇದರ ಜೊತೆಗೆ ರಿಜಿಸ್ಟ್ರೇಷನ್ ಪ್ಲೇಟ್ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಕೂಡ ಇರುತ್ತೆ. ಇಡೀ ದೇಶದಾದ್ಯಂತ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಎಲ್ಲ ವಾಹನಗಳಿಗೂ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ನಂಬರ್ ಪ್ಲೇಟ್ಗಳ ಅಳವಡಿಕೆ ಅವಧಿ ಸೆಪ್ಟೆಂಬರ್ 15ರ ನಂತರ ವಿಸ್ತರಣೆ ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಸಾರಿಗೆ ಸಚಿವರು ಹೇಳಿದ್ದಾರೆ. ಹಾಗೂ ಜನರ ಬಳಿ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ, ಆದಷ್ಟು ಬೇಗ ಇದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇದನ್ನ ಅಳವಡಿಸ್ಕೊಳ್ಳಿ ಅಂತ. ಇದರ ಜೊತೆಗೆ 2 ಕೋಟಿ ವಾಹನಗಳು ನಮ್ಮ ರಾಜ್ಯದಲ್ಲಿ ಇವೆಯಂತೆ. ಅವುಗಳಲ್ಲಿ ಕೇವಲ 55 ಲಕ್ಷ ವಾಹನಗಳು ಮಾತ್ರ HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡ್ಕೊಂಡಿವೆಯಂತೆ. ಹಾಗಾದರೆ ಸರ್ಕಾರ ಹೇಳೋ ಪ್ರಕಾರ ಇದೇ ಕೊನೆ ಡೆಡ್ಲೈನ್ ಆಗಿದ್ದೇ ಆದರೆ ಮಿಕ್ಕ 1,45,00,000 ವಾಹನಗಳು ಆದಷ್ಟು ಬೇಗ ಈ ನಂಬರ್ ಪ್ಲೇಟ್ಗಳನ್ನು ಅಳವಡಿಸ್ಕೊಂಡ್ರೆ ಉತ್ತಮ. ಇಲ್ದಿದ್ರೆ ದಂಡ ಬೀಳೋದು ಫಿಕ್ಸ್.